ಹೋಟೆಲ್ಗೆ ಹೋಗೋದು ಬೇಡ, ರೆಸ್ಟೋರೆಂಟ್ಗಳಿಗೆ ಹೋಗೋದು ಬೇಡ, ಮನೆಯಲ್ಲೇ ಕ್ರಿಸ್ಪಿ ಹಾಗೆ ಜ್ಯೂಸಿ ಆಗಿರೋ ಒಳ್ಳೆ ಆರೋಗ್ಯಕರವಾದ ಒಂದು ಚಿಕನ್ ಬರ್ಗರ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಖಂಡಿತ ರೆಸಿಪಿನ ಟ್ರೈ ಮಾಡಿ. ನಮಸ್ತೆ, ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ. ಈ ರೆಸಿಪಿ ಮಾತ್ರ ಖಂಡಿತ ಕೊನೆಯವರೆಗೂ ಸ್ಕಿಪ್ ಮಾಡಿದಿರ ನೋಡಲೇಬೇಕು. ಇಲ್ಲಿ ನಾನು ಒಂದು ಮೀಡಿಯಮ್ ಸೈಜ್ ಹಾಗೆ ಒಂದು ದೊಡ್ಡ ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ಟೊಮೊಟೊ, ಒಂದು ಮೊಟ್ಟೆ, ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ. ಈರುಳ್ಳಿನ ಚಿಕ್ಕ ಈರುಳ್ಳಿ ಇತ್ತಲ್ಲ ಅದನ್ನು ಸಣ್ಣಗೆ ಸ್ಲೈಸ್ ಮಾಡ್ಕೋಬೇಕು. ನೋಡಿ ತೋರಿಸ್ಕೊಡ್ತೀನಿ. ಈ ಥರ ಸಣ್ಣಗೆ ಕಟ್ ಮಾಡ್ಕೋಬೇಕು. ಎಷ್ಟು ಸಣ್ಣಗಾಗುತ್ತೋ ಅಷ್ಟು ಸಣ್ಣಗೆ ಇದನ್ನು ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಎತ್ತಿಟ್ಕೊಳ್ಳೋಣ. ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ತುಂಬ ಸಣ್ಣಗೆ ಕಟ್ ಮಾಡ್ಕೋಬೇಕು. ನೋಡಿ ಈ ಥರ ತೋರಿಸ್ತಾ ಇದ್ದೀನಲ್ಲ, ಈ ಥರ ಕಟ್ ಮಾಡಿಕೊಂಡು ಇದನ್ನು ಒಂದು ಬೌಲಲ್ಲಿ ಎತ್ತಿಟ್ಕೊಂಡ್ಬಿಡೋಣ. ಹಾಗೆ ಈ ದೊಡ್ಡ ಈರುಳ್ಳಿ ಇತ್ತಲ್ಲ ಅದನ್ನು ಈ ಥರ ರೌಂಡ್ ಶೇಪಲ್ಲಿ ನಾವು ಕಟ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಅದೇ ರೀತಿ ಟೊಮೊಟೊ ತೊಗೊಂಡಿದ್ನಲ್ಲ ಅದನ್ನು ಅಷ್ಟೇ ಈ ಥರ ತೆಳ್ಳಿಗೆ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಸೌತೆಕಾಯಿನೂ ಅಷ್ಟೇ ತೆಳ್ಳಿಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ. ಸೌತೆಕಾಯಿ, ಈರುಳ್ಳಿ ಒಂದು ಬೌಲ್ಗೆ ಹಾಕ್ಕೊಂಡು ಒಂದು ಚಿಟಿಕೆಯಷ್ಟು ಉಪ್ಪು ಹಾಕ್ಕೊಳ್ಳೋಣ. ಹಾಗೆ ಒಂದು 8ರಿಂದ 10 ಹನಿಯಷ್ಟು ನಿಂಬೆಹಣ್ಣು ಜ್ಯೂಸನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಇದನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಳ್ಳೋಣ. ಇದನ್ನು ಯಾವಾಗ ಬಳಸಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಈಗ ಒಂದು ಮೊಟ್ಟೆನ ಒಂದು ಚಿಕ್ಕ ಬೌಲ್ಗೆ ಹಾಕ್ಕೊಂಡು ಒಂದು ಫೋರ್ಕಲ್ಲಿಂದ ಅದನ್ನ ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಬೀಟ್ ಮಾಡಿಕೊಂಡು ಇದನ್ನು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು 1.5 ಸ್ಲೈಸಷ್ಟು ಬ್ರೆಡ್ನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡಿ ಒಂದು ಸ್ಲೈಸ್ ಹಾಕ್ಕೊಂಡಿದ್ದೀನಿ. ಈಗ ಅರ್ಧ ಸ್ಲೈಸ್ನ ಮತ್ತೆ ಮುರಿದು ಹಾಕ್ಕೊಂಡು ಮುಚ್ಚಳ ಮುಚ್ಚಿಬಿಟ್ಟು ಪಲ್ಸ್ ಸೈಡಲ್ಲಿ ಒಂದು 2-3 ಸಲ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಈ ಥರ ಪುಡಿ ಪುಡಿಯಾಗುತ್ತೆ. ಇದು ಬ್ರೆಡ್ ಕ್ರಮ್ಸ್ ಅಂತ ಹೇಳ್ತೀವಿ. ಅಂಗಡಿಗಳಲ್ಲಿ ಇದು ತುಂಬ ದುಡ್ಡು ಕೊಟ್ಟು ತೊಗೋಬೇಕು. ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ ನೋಡಿ ನಾನು. ಈಗ ಒಂದು ಚಿಕ್ಕ ಬೌಲ್ ಮೇಲೆ ತೆಳ್ಳಿಗಿರೋ ಕಾಟನ್ ಬಟ್ಟೆನ ಹಾಕ್ಕೊಂಡು ಮೊಸರನ್ನ ಹಾಕ್ಕೊಂಡು ನೀರಿಲ್ದಿರ ಗಟ್ಟಿ ಮೊಸರನ್ನ ತೊಗೋಬೇಕು. ಅಂಗಡಿಯಲ್ಲೂ ಸಿಗುತ್ತೆ, ಹಂಗ್ ಕರ್ಡ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಇಲ್ಲಿ ನಾನು ಮನೆಯಲ್ಲೇ ತಯಾರಿಸ್ಕೊಳ್ಳೋದು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಈ ಥರ ನೀರನ್ನೆಲ್ಲನೂ ತೆಗಿಬೇಕು. ಇದು ತುಂಬ ಆರೋಗ್ಯಕರವಾಗಿರುತ್ತೆ, ಪ್ರೋಟೀನ್ ಯುಕ್ತವಾಗಿರೋದ್ರಿಂದ. ಚೀಸ್ ಹಾಕ್ತೀವಿ, ಹಾಗೆ ತರಕಾರಿಗಳು ಹಾಕ್ತಿದ್ದೀವಿ. ಇದೆಲ್ಲ ಸೇರಿ ಒಂದು ಒಳ್ಳೆ ಆರೋಗ್ಯಕರವಾದ ಬರ್ಗರ್ನ ನಾವು ತಯಾರು ಮಾಡ್ಕೊಳ್ಳೋಣ. ನೋಡಿ ನೀರೆಲ್ಲ ತೆಗೆದ್ಮೇಲೆ ಈ ಥರ ಗಟ್ಟಿಯಾಗಿ ಬರುತ್ತೆ ಮೊಸರು. ಇದನ್ನು ತೆಗ್ದು ಒಂದು ಬೌಲಲ್ಲಿ ಹಾಕ್ಕೊಳ್ಳೋಣ. ಕಡಿಮೆ ಆಯಿತು ಅಂತ ಹೇಳ್ಬಿಟ್ಟು ಮತ್ತೆ ಒಂದು ಸಲ ಆಗಲೇ ತೋರಿಸಿದ್ದನ್ನೆಲ್ಲ ಅಷ್ಟೇ ಮೊಸರನ್ನೇ ಮತ್ತೆ ಇನ್ನೊಂದು ಸಲ ನಾನು ನೀರೆಲ್ಲ ತೆಗೆದು ಗಟ್ಟಿ ಮೊಸರನ್ನ ತೆಗೆದಿಟ್ಕೊಂಡಿದ್ದೀನಿ. ಟೋಟಲಾಗಿ 1/4 ಲೀಟ್ರಷ್ಟು ಇರುತ್ತೆ. ಇಲ್ಲಿ 2 ಸುಲಿದಿರೋ ಬೆಳ್ಳುಳ್ಳಿ ಹಾಗೆ ಒಂದು ಹಸಿಮೆಣಸಿನ್ಕಾಯಿನ ಒಂದು ಕುಟಾಣಿಯಲ್ಲಿ ಹಾಕ್ಕೊಂಡು ಅರ್ಕ ಜಜ್ಕೋಬೇಕು. ಇದನ್ನು ಮಯೋನೀಸ್ ಅಂತ ಅಂಗಡಿಗಳಲ್ಲಿ ಸಿಗುತ್ತೆ, ಅದನ್ನು ಬರ್ಗರ್ಗೆ ಬಳಸ್ತಾರೆ. ಇಲ್ಲಿ ನಾವು ಮನೆಯಲ್ಲೇ ಗಾರ್ಲಿಕ್ ಯೋಗರ್ಟ್ ಮಯೋನೀಸ್ ಅಂತ ತಯಾರು ಮಾಡ್ತಾಯಿದ್ದೀವಿ. ನೋಡಿ ಮನೇಲೇ ತಯಾರು ಮಾಡ್ಕೋಬೋದು. ಇದನ್ನು ನೀವು ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಹಂಗ್ ಯೋಗರ್ಟ್ ಅಂತ ಸಿಗುತ್ತೆ, ನೀರಿಲ್ದಿರೋ ಗಟ್ಟಿ ಮೊಸರುಗಳು ಸಿಗುತ್ತೆ ಅಂಗಡಿಯಲ್ಲಿ. ಅದನ್ನು ತಗೊಂಡು ಈ ಜಜ್ಜಿರೋ ಬೆಳ್ಳುಳ್ಳಿ ಹಾಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಯೋನೀಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಸ್ಟವ್ ಹಚ್ಚಿ ಒಂದು ಬಾಣಲಿ ಇಟ್ಕೊಂಡು 1 ಟೀ ಸ್ಪೂನಷ್ಟು ಈರುಳ್ಳಿ ಹಾಕ್ಕೊಂಡು ಸಣ್ಣದಾಗಿ ಹೆಚ್ಚಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡ್ರೆ ಬೇಗ ಇದು ಫ್ರೈ ಆಗುತ್ತೆ. ಹಾಕ್ಕೊಂಡು ಇದನ್ನು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ನೋಡಿ ಇಷ್ಟು ಬಾಡಿಸ್ಕೊಂಡ್ರೆ ಸಾಕು. ಇದನ್ನು ತೆಗ್ದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡೋಣ. ಇದು ಬೋನ್ಲೆಸ್ ಚಿಕನ್ನಿಂದ ಸಣ್ಣಗೆ ಕೈಮಾ ಮಾಡಿರ್ತಾರೆ, ಮಿನ್ಸ್ ಅಂತ ಹೇಳ್ತೀವಿ. ಇದನ್ನು ನಾವು ಪ್ಯಾಟಿ ಥರ ಉಪಯೋಗಿಸ್ತೀವಿ ಚಿಕನ್ ಬರ್ಗರ್ಗೆ. ಅದಕ್ಕೋಸ್ಕರ ಇಲ್ಲಿ ನಾವು 400 ಗ್ರಾಮಷ್ಟು ಚಿಕನ್ ಮಿನ್ಸ್ನ ತೊಗೊಂಡಿದ್ದೀನಿ. 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರ್ಧ ಸ್ಪೂನು ಮೆಣಸಿನ ಪುಡಿ, 1 ಸ್ಪೂನು ಅಚ್ಕಾರದ ಪುಡಿ, ಹಾಗೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಅದನ್ನು ಹಾಕ್ತಾಯಿದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಬ್ರೆಡ್ ಕ್ರಮ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಮೊಟ್ಟೆನ ಒಡೆದಿಟ್ಕೊಂಡಿದ್ವಲ್ಲ ಅದರಲ್ಲಿ ಅರ್ಧದಷ್ಟು ಮಾತ್ರ ಹಾಕ್ಕೋತೀನಿ. ತುಂಬ ಹಾಕ್ಕೊಂಬಿಟ್ರೆ ತೆಳ್ಳಗಾಗ್ಬಿಡುತ್ತೆ. ಅದಕ್ಕೋಸ್ಕರ ನೋಡಿಕೊಂಡು ಆಮೇಲೆ ಬೇಕಂದರೆ ಹಾಕ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಇದನ್ನೇ ನಾವು ಬರ್ಗರ್ಗೆ ಪ್ಯಾಟಿ ಅಂತ ಹೇಳ್ಬಿಟ್ಟು ಉಪಯೋಗಿಸ್ತೀವಿ. ಇಲ್ಲಿ ನಾನು ತೋರಿಸ್ತಿರೋ ಅಳತೆ ಬಂದು 8 ಬರ್ಗರ್ ಮಾಡಿದ್ದೀನಿ ಇದರಲ್ಲಿ ನಾನು. ನೀವು ಬೇಕಂತಂದರೆ ಕಡಿಮೆ ತೊಗೊಳ್ಳಿ, 200 ಗ್ರಾಮಷ್ಟು ತೊಗೊಂಡ್ರೆ 4 ಬರ್ಗರ್ ಆಗುತ್ತೆ. ಈ ಥರ ಚೆನ್ನಾಗಿ ಕಲಿಸ್ಕೊಂಡು
ಒಂದು ಚಿಕ್ಕ ಬಾಲ್ ಸೈಜು ಉಂಡೆನ ಮಾಡಿಟ್ಕೋತೀನಿ. ನೋಡಿ ಈ ಥರ 4 ಉಂಡೆನ ಮಾಡಿಟ್ಕೋತಿದ್ದೀನಿ ನಾನು. ಮಿಕ್ಕಿದ್ದನ್ನ ನಾನು ಆಮೇಲೆ ಮಾಡ್ತೀನಿ. ಈಗ ಒಂದು ತವ ತಗೊಂಡು ಬೆಣ್ಣೆನ ಚೆನ್ನಾಗಿ ತವಕ್ಕೆ ಸವರ್ಕೋಬೇಕು. ಅದ್ರ ಮೇಲೆ ಈ ಬನ್ನನ್ನು ಇಟ್ಕೊಂಡು ನಾವು ರೋಸ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಬರ್ಗರ್ ಬನ್ ಅಂತ ಸಿಗುತ್ತೆ. ಈ ಬನ್ ಇಲ್ಲ ಅಂತಂದರೆ ಬೇಕ್ರಿ ಬನ್ನೇ ಉಪಯೋಗಿಸ್ಬೋದು. ಈ ಥರ ನಾವು ಟೋಸ್ಟ್ ಮಾಡೋದ್ರಿಂದ ಬನ್ನಲ್ಲಿ ಅಥವಾ ಬ್ರೆಡ್ಡಲ್ಲಿ ಇರೋ ಸಕ್ಕರೆ ಅಂಶ ಕಡಿಮೆ ಆಗುತ್ತೆ. ಅದಕ್ಕೆ ಟೋಸ್ಟ್ ಮಾಡಿ ಬ್ರೆಡ್ನ ಉಪಯೋಗಿಸ್ಕೋಬೋದು. ಈಗ ಅದೇ ತೆಗೆದ್ಮೇಲೆ ಎಣ್ಣೆ ಹಾಕಿ ನಾನು ಉಂಡೆ ಮಾಡ್ಕೊಂಡಿದ್ನಲ್ಲ ಚಿಕನ್ ಪ್ಯಾಟಿನ ತೆಳ್ಳಿಗೆ ತಟ್ಬಿಟ್ಟು ಇದನ್ನು ನಾವು 2 ಕಡೆನೂ ತವಾ ಫ್ರೈ ಮಾಡ್ಕೋಬೇಕು. ನೋಡಿ ಇದನ್ನು ನಾವು ಎಣ್ಣೆಲಿ ಕರಿತಿಲ್ಲ, ತವಾ ಫ್ರೈ ಮಾಡ್ಕೊಳ್ತಾ ಇರೋದ್ರಿಂದ ಜಾಸ್ತಿ ಎಣ್ಣೆನೂ ಕೂಡ ನಾವು ಈ ಬರ್ಗರ್ಗೆ ಉಪಯೋಗಿಸಿಲ್ಲ. 2 ಕಡೆ ತಿರುಗಿಸ್ಕೊಂಡ್ಮೇಲೆ ಚೀಸ್ ಸ್ಲೈಸ್ ಅಂತ ಸಿಗುತ್ತೆ, ಅದನ್ನು ತೆಗೆದು ಚಿಕನ್ ಪ್ಯಾಟಿ ಮೇಲೆ ಹಾಕ್ಬಿಟ್ಟು ಒಂದು 15 ಸೆಕೆಂಡು ತಟ್ಟೆನ ಮುಚ್ಚಿಬಿಟ್ರೆ ಚೀಸ್ ಎಲ್ಲ ನೋಡಿ ಚೆನ್ನಾಗಿ ಕುಕ್ಕಾಗಿ ಮೆಲ್ಟ್ ಆಗಿದೆ. ಈಗ ಇದನ್ನು ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಬನ್ನು, ಅದು ಒಂದು ಸ್ಲೈಸ್ಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇನ್ನೂ ಅರ್ಧ ಸ್ಲೈಸ್ ಇದೆಯಲ್ಲ ಬನ್ನು ರೋಸ್ಟ್ ಮಾಡಿರೋದು, ಅದಕ್ಕೆ ನಾವು ಮನೇಲೇ ತಯಾರು ಮಾಡ್ಕೊಂಡಿರೋ ಯೋಗರ್ಟ್ ಗಾರ್ಲಿಕ್ ಮಯೋನೀಸ್ನ ಅಪ್ಲೈ ಮಾಡಿ, ಹಾಗೆ ಈರುಳ್ಳಿ ಮತ್ತು ಸೌತೆಕಾಯಿನೆಲ್ಲ ನಾವು ಮ್ಯಾರಿನೇಟ್ ಮಾಡಿದ್ವಲ್ಲ ಅದರಲ್ಲಿ ಸ್ವಲ್ಪ ನೀರಿರುತ್ತೆ, ಆ ನೀರನ್ನೆಲ್ಲ ನಾವು ಬಗ್ಸ್ಕೊಂಬಿಡೋಣ. ನೀರು ಬಗ್ಸಾದ್ಮೇಲೆ ಆ ಸೌತೆಕಾಯಿನ ನಾವು ಮಯೋನೀಸ್ ಸ್ಪ್ರೆಡ್ ಮಾಡಿದ್ವಲ್ಲ ಅದ್ರ ಮೇಲೆ ಸೌತೆಕಾಯಿನ ಹಾಕ್ಕೊಂಡು, ಹಾಗೆ ತೆಳ್ಳಿಗೆ ಕಟ್ ಮಾಡಿದ್ವಲ್ಲ ಟೊಮೊಟೊನೂ ಇಟ್ಕೊಳ್ಳೋಣ. ಹಾಗೆ ಮ್ಯಾರಿನೇಟ್ ಮಾಡಿರೋ ಈರುಳ್ಳಿನೂ ಹಾಕ್ಕೊಂಡು, ಇನ್ನೊಂದು ಸೈಡ್ ಸ್ಲೈಸಲ್ಲಿ ನಾವು ಚಿಕನ್ದು ಪ್ಯಾಟಿ ಹಾಕಿದ್ವಲ್ಲ ಅದು ಎರಡನ್ನೂ ಈ ಥರ ಕ್ಲೋಸ್ ಮಾಡಿದ್ರೆ ಕ್ರಿಸ್ಪಿ ಹಾಗೆ ಜ್ಯೂಸಿ ಆಗಿರೋ ಹೋಮ್ ಮೇಡ್ ಬರ್ಗರು ರೆಡಿ ಇದೆ. ಇದನ್ನು ಟೇಸ್ಟ್ ಮಾಡೋದಕ್ಕೆ ನನ್ನ ಮಗಳ ಕೈಲಿ ಕೊಡ್ತಾಯಿದ್ದೀನಿ. ನೋಡಿ ಅವಳು ಈ ಥರದ್ದೆಲ್ಲನೂ ಸ್ನ್ಯಾಕ್ಸು ಜಾಸ್ತಿ ಮನೇಲಿ ಮಾಡ್ಕೊಂಡು ತಿಂತಿರ್ತಾಳೆ. ಕರೆಕ್ಟಾಗಿ ಹೇಗಿದೆ ಅಂದ್ಬಿಟ್ಟು ಹೇಳ್ತಾಳೆ. ನೋಡಿ ಸಖತ್ತಾಗಿದೆ ಅಂತ ಹೇಳ್ತಿದ್ದಾಳೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಶುಶಿ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರ್ತೋಗಬೇಡಿ. ನೀವು ಫ್ರೆಂಡ್ಸ್ಗೆ ಶೇರ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ನೆಕ್ಸ್ಟು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.